ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಓಂ ಶಕ್ತಿ ಜರ್ನಿಯ ವಿಡಿಯೋ ಆಗಿರುತ್ತೆ. ನಾವು ಓಂ ಶಕ್ತಿಗೆ ಹೋಗೋ ಹಿಂದಿನ ದಿನ ದೇವಸ್ಥಾನನ ತೊಳೆದು ಹಾಗೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಅಂದರೆ ಹೋದ ವರ್ಷದ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಅದೇ ರೀತಿ ಈ ವರ್ಷನೂ ಕೂಡ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿದ್ದಾರೆ. ಇದು ನೆಕ್ಸ್ಟ್ ದಿನದ ವಿಡಿಯೋ. ಅಂದರೆ ಓಂ ಶಕ್ತಿ ಮಾಲೆ ಹಾಕ್ಸ್ಕೊಳ್ಳೋದು. ಮಾಲೆಯಲ್ಲಿ ಹಾಕ್ಸ್ಕೊಂಡ್ಮೇಲೆ ಇದು ನೆಕ್ಸ್ಟ್ ದಿನದ ವಿಡಿಯೋ. ಬೆಳಗಿನ ಜಾವ 4 ಗಂಟೆಗೆ ಕೇಲ್ ತರುವಂಥ ಉತ್ಸವ ಇರುತ್ತೆ ಓಂ ಶಕ್ತಿ ತಾಯಿಗೆ. ಕೆನ್ನ ಶಕ್ತಿಗಳು ಅಂದರೆ ಚಿಕ್ಕ ಮಕ್ಳ ಕೈಲಿ ಕೇಲ್ ಒರೆಸುವಂಥದ್ದು, ಅಂಬ್ಲಿ ಮಡ್ಕನ್ನು ಒರೆಸುವಂಥದ್ದು ಓಂ ಶಕ್ತಿ ತಾಯಿಗೆ ನಮ್ಮ ಊರಲ್ಲಿ ನಡೆಯುವಂಥ ಪದ್ಧತಿ ಅದು. ಕೆಲವು ಕಡೆ ಬೇರೆ ಬೇರೆ ರೀತಿ ನಡೆಯುತ್ತೆ, ಬೇರೆ ಬೇರೆ ಹೆಸರಿಂದಲೂ ಕೂಡ ಕರೀತಾರೆ. ಬಟ್ ನಮ್ಮಲ್ಲಿ ಅದನ್ನು ಕೇಲ್ ತರುವ ಉತ್ಸವ ಅಂತಲೇ ಕೂಡ ಕರೀತಾರೆ. ಅದಕ್ಕೆ ಬೆಳಗಿನ ಜಾವ 4 ಗಂಟೆಗೆ ಊರಿಂದ ಹೊರಗಡೆ ಇರುವಂತಹ ಮಾದಪ್ಪನ ದೇವಸ್ಥಾನದಿಂದ ಎಲ್ಲ ಶಕ್ತಿಗಳು ಬೆಳಗಿನ ಜಾವ ರೆಡಿಯಾಗಿ ಎಲ್ಲರೂ ಕೂಡ ರೆಡಿಯಾಗಿ ಪೂಜೆಗೆ ತಯಾರಾಗ್ತಾಯಿದ್ದಾರೆ. ಗುರು ಶಕ್ತಿಗಳು ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ನಾನು ಹೋದ ವರ್ಷದ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ದೇವರಿಗೆಲ್ಲ ಕೂಡ ಚಂದವಾಗಿ ಅಲಂಕಾರ ಮಾಡಿ ಬೇವಿನ ಸೊಪ್ಪಿಂದ ಹಾಗೆ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಹಾಗೆ ಓಂ ಶಕ್ತಿ ತಾಯಿ ಬಗ್ಗೆ ನನಗೆಷ್ಟು ಗೊತ್ತು ಅಷ್ಟನ್ನು ನಾನು ನಿಮಗೆ ತಿಳಿಸ್ಕೊಡಲು ಪ್ರಯತ್ನ ಪಡ್ತೀನಿ. ಜನಿಸಿದರು. ಅವರ ತಂದೆ ಗೋಪಾಲ ನಾಯಕ, ತಾಯಿ ಮೀನಾಕ್ಷಿ. ಅವರಿಗೆ ಎರಡನೇ ಮಗುವಾಗಿ ಅಡಿಗಾರವರು ಜನಿಸುತ್ತಾರೆ. ಅಡಿಗಾರವರಿಗೆ ಚಿಕ್ಕ ವಯಸ್ಸಿನಿಂದಲೂ ದೇವರು ಪೂಜೆ ಎಂದರೆ ಅಪಾರ ಭಕ್ತಿ ಗೌರವ. ಆದ್ದರಿಂದ ಅವರು ಎಂದಿಗೂ ಪೂಜೆ ದೇವಸ್ಥಾನ ಸುತ್ತುವುದರಲ್ಲಿ ನಿರತರಾಗಿದ್ದರು. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅವರ ಕೋಣೆಗೆ ಒಂದು ಹಾವು ಬಂದು ಹೋಗುವುದನ್ನ ಮಾಡುತ್ತಿತ್ತು. ಅಂದು ಬೆಳಗಿನ ಜಾವ ಅವರು ನಿದ್ದೆ ಮಾಡುತ್ತಿದ್ದಾಗ ಒಂದು ಹಾವು ಬಂದು ಅವರ ಮೈ ಮೇಲೆ ಓಡಾಡಿದ ಹಾಗೆ ಅವರಿಗೆ ಅನುಭವವಾಗುತ್ತಿತ್ತು. ಆಗ ನಿದ್ದೆಯಿಂದ ಎದ್ದು ಅಡಿಗಾರವರು ಎದ್ದು ನೋಡಿದಾಗ ಆ ಹಾವು ಅವರಿಂದ ಹೋಗುತ್ತಿತ್ತು. ತಕ್ಷಣ ಅಡಿಗಾರವರು ಗಾಬರಿಯಿಂದ ಅಮ್ಮನನ್ನ ಕರೆದು ತೋರಿಸಿದರು. ಆ ಭಯಕ್ಕೆ ಅವರ ತಂದೆ ತಾಯಿ ಕೂಗಾಡಿ ಹಳ್ಳಿ ಜನರನ್ನ ಸೇರಿಸಿದ್ರು. ಆಗ ಹಾವು ತಕ್ಷಣ ಮಾಯವಾಯಿತು. ಆದಿ ಮೊದಲು ಶ್ರೀ ಆದಿ ಪರಾಶಕ್ತಿಯು ಹಾವಿನ ರೂಪದಲ್ಲಿ ಅಡಿಗಾರವರಿಗೆ ಕಾಣಿಸಿಕೊಂಡದ್ದು. ಅಡಿಗಾರವರಿಗೆ ತಂಗಿ ಇದ್ದರು. ಅವರ ಕುಟುಂಬದಲ್ಲಿ ತಂಗಿ ಧನಲಕ್ಷ್ಮಿ ಎಂದರೆ ಬಹಳ ಪ್ರೀತಿ. ಅವರ ಜೊತೆ ಆಟವಾಡುತ್ತಾ ಬಾಲ್ಯ ಜೀವನ. ಆದರೆ ತಂಗಿ ಇದ್ದಕ್ಕಿದ್ದ ಹಾಗೆ ಒಂದು ದಿನ ತೀರಿಕೊಂಡರು. ಈ ದುಃಖವನ್ನ ಅಡಿಗಾರವರಿಂದ ತಾಳಲಾರದೆ ಅವರ ತಂಗಿ ಸಮಾಧಿಯ ಬಳಿ ಒಂದು ಬಂಡ ಮೇಲೆ ಕುಳಿತು ಅಳುತ್ತಿದ್ದರು. ಆ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಒಬ್ಬ ತಾಯಿ ಪ್ರತ್ಯಕ್ಷಳಾದಳು. ಪುಟ್ಟ, ಯಾಕೆ ಅಳ್ತಿದ್ಯಾ? ತಗೋ, ಈ ನೀರ್ ಕುಡಿ. ಈ ರೀತಿಯ ಮಾತಿನೊಂದಿಗೆ ಒಬ್ಬ ತಾಯಿ ಅಡಿಗಾರವರಿಗೆ ನೀರನ್ನ ಕೊಟ್ಟರು. ಅಡಿಗಾರವರು ನೀರನ್ನ ತೆಗೆದುಕೊಂಡು 2 ನಿಮಿಷ ಯೋಚನೆ ಮಾಡಿ ಯಾರು ಈ ಸಮಯದಲ್ಲಿ ನನಗೆ ನೀರು ಕೊಟ್ಟಿದ್ದು ಎಂದು ಎದ್ದು ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಈ ಸಂದರ್ಭದಲ್ಲಿ ಅಡಿಗಾರವರು ಏನೆಂದು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದರೆ ತಾಯಿ ಆದಿಪರಾಶಕ್ತಿಯು ಉಮಾಮಹೇಶ್ವರಿ ರೂಪದಲ್ಲಿ ಬಂದು ಅವರಿಗೆ ಸಮಾಧಾನ ಮಾಡಿದ್ದಾರೆ ಎಂದು ತಿಳಿದುಕೊಂಡಿದ್ದರು. ಮುಂದೆ ಅಡಿಗಾರವರು ತಮ್ಮ ಸ್ಕೂಲಿನ ವಿದ್ಯಾಭ್ಯಾಸವನ್ನ ಸೋತುಪಾಕಂ ಅನ್ನೋ ಊರಿನಿಂದ ಪ್ರಾರಂಭ ಮಾಡುತ್ತಾರೆ. ತಮ್ಮ ಹೈಸ್ಕೂಲ್ ಅನ್ನ ಹಚ್ಚುರಾಪಾಕಂನಲ್ಲಿ ವಿದ್ಯಾಭ್ಯಾಸ ಮುಗಿಸುತ್ತಾರೆ. ನಂತರ ಜುಲೈ 29, 1963ರಿಂದ ಏಪ್ರಿಲ್ 23, 1965 ಅಂದರೆ 2 ವರ್ಷಗಳ ಕಾಲ ಚಂಗಲಪಟ್ಟು ಅನ್ನೋ ಸ್ಥಳದಲ್ಲಿ ಟೀಚರ್ ಟ್ರೈನಿಂಗಿಗೆ ಹೋಗುತ್ತಾರೆ. ಅಡಿಗಾರವರು ಟೀಚರ್ ಟ್ರೈನಿಂಗಿಗೆ ಹೋದ ಸ್ಥಳದಲ್ಲಿ ಆ ಊರಿನಲ್ಲಿ ಅಡಿಗಾರವರಿಗೆ ಅಮ್ಮ ಓಂ ಶಕ್ತಿ ಮೈದುಂಬಿ ಬರುತ್ತಿದ್ದಾಳೆ ಎಂಬ ಅನುಭವ ಆಗುತ್ತದೆ. ಅವರ ಆತ್ಮ ತುಂಬೆಲ್ಲ ಓಂ ಶಕ್ತಿ ಇದ್ದಾಳೆ ಎಂದು ಅಂದುಕೊಳ್ಳುತ್ತಿರುತ್ತಾರೆ. ಈ ಸಮಯದಲ್ಲಿ ಅವರು ಟ್ರೈನಿಂಗ್ಗೆ ಹೋದಾಗ ಬಹಳ ಆಕ್ರೋಶದಿಂದ ಕೆಲವೊಮ್ಮೆ ಅಡಿಗಾಳವರು ಮೆಟ್ಟಿಲುಗಳ ಮೇಲೆ ಹುರುಳಿಕೊಂಡು ಓಡಾಡುವ ಘಟನೆಗಳು ಸಾಕಷ್ಟು ಬಾರಿ ನಡೆಯುತ್ತವೆ. ಆ ಸಮಯದಲ್ಲಿ ಅವರ ಮನಸ್ಸಿನ ಭಾವನೆ ಆ ದೇವರು ಅವರ ಮೈ ತುಂಬಿರೋ ಭಾವನೆಯಾಗಿರುತ್ತದೆ. ಆ ಭಾವನೆಯನ್ನ ಅವರು ಅವರ ಸ್ನೇಹಿತರೆಲ್ಲ ನಗಾಡೋಕೆ ಪ್ರಾರಂಭಿಸುತ್ತಾರೆ. ಯಾಕೆ ಇವನು ಈ ರೀತಿ ಆಡುತ್ತಿದ್ದಾನೆ ಅಂತ ಅವರನ್ನ ಆಡಿಕೊಳ್ಳುತ್ತಾರೆ. ಅವರಿಗೆ ದೇವರು ಮೈದುಂಬಿ ಬಂದಾಗ ಅವರಿಗೆ ಕೆಲವು ಸಮಯ, ಆದರೆ ಯಾರು ಯಾರನ್ನೇ ಆಗಲಿ ಅಷ್ಟು ಸುಲಭವಾಗಿ ತಕ್ಷಣವಾಗಿ ಹಿಡಿತದಲ್ಲಿ ಹಿಡಿದು ಸಾಧ್ಯವಿಲ್ಲ. ಆ
ಆದರೆ ತಾಯಿ ಪರಾಶಕ್ತಿಯು ವಿಧ ವಿಧವಾಗಿ ಅಡಿಗಾರವರ ಮನಸ್ಸನ್ನ ಆವರಿಸುತ್ತಾ ಬಂದಿದ್ದಾಳೆ. ಅಮ್ಮ ಅವರ ಮೈದುಂಬಿದ ನಂತರ ಅಡಿಗಾರವರ ದೇಹ ಮತ್ತು ಆತ್ಮವನ್ನ ಹಿಡಿತದಲ್ಲಿಟ್ಟುಕೊಂಡು ಆಗ ತಾಯಿ ಆದಿ ಪರಾಶಕ್ತಿ ಮಾತನಾಡಲು ಪ್ರಾರಂಭಿಸುತ್ತಾಳೆ. ನಾನು ಈ ಪುಟ್ಟ ಬಾಲಕನ ಮುಖಾಂತರ ಬಂದು ನಿಮ್ಮ ಯಾವುದೇ ಕಷ್ಟ ನೋವುಗಳನ್ನ ನನ್ನ ಹತ್ತಿರ ತಂದದ್ದಾಗಲಿ ನಾನು ಬಗೆಹರಿಸುತ್ತೇನೆ ಎಂದು ಹೇಳುತ್ತಾಳೆ. ಅಡಿಗಾರವರ ಮೈತುಂಬಿ ಬಂದ ತಾಯಿಯು ಅವರ ಮುಂದೆ ಉರಿಯುತ್ತಿರುವ ದೀಪದ ತಟ್ಟೆಯನ್ನ ಪುಡಿ ಮಾಡಿ ಪವಾಡ ಮಹಿಮೆಯನ್ನ ತೋರುತ್ತಾಳೆ. ಅವರ ತಂದೆಗೆ ಅಂದರೆ ಅಡಿಗಾರವರ ತಂದೆ ಗೋಪಾಲ ನಾಯಕರವರಿಗೆ ಒಂದು ಚಿಕ್ಕ ದೇವರು ನನ್ನ ಮಗನ ಮೇಲೆ ಬಂದಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಆಗ ಗೋಪಾಲ ನಾಯಕರವರು, ತಾಯಿ, ನೀನು ಒಪ್ಪುವುದಾದರೆ ನೀನು ಎಲ್ಲಿ ಹೇಳುತ್ತೀಯೋ ಅಲ್ಲಿ ನಾವು ನಿಮಗೆ ಗುಡಿ ಕಟ್ಟಿಸಿಕೊಡುತ್ತೇವೆ ಎಂದು ಹೇಳುತ್ತಾರೆ. ಅದಕ್ಕೆ ತಾಯಿ ಒಪ್ಪಿಗೆ ಕೊಡುತ್ತಾಳೆ. ನಂತರ ದಿನಗಳು ಕಳೆಯುತ್ತಾ ಅವರ ಗ್ರಾಮದಲ್ಲಿ ಒಂದು ದೊಡ್ಡ ಪವಾಡವೇ ನಡೆಯುತ್ತೆ. ಅಲ್ಲಿನ ಒಂದು ದೊಡ್ಡ ಬೇವಿನ ಮರದಲ್ಲಿ ಹಾಲು ಬರಲು ಪ್ರಾರಂಭವಾಗುತ್ತೆ. ಮರದಲ್ಲಿ ಸುರಿಯುತ್ತಿರುವ ಹಾಲು ಒಂದು ಚೂರು ಕಹಿಯನ್ನ ಹೊಂದಿರುವುದಿಲ್ಲ. ಬಹಳ ವಿಶೇಷ ರುಚಿಯನ್ನ ಹೊಂದಿದ ಹಾಲಾಗಿರುತ್ತೆ. ಬೇವಿನ ಮರದಿಂದ ಬಂದಂತಹ ಹಾಲನ್ನ ಜನರು ತಮ್ಮ ರೋಗಗಳು ಬಂದರೆ ಆ ಜಾಗಕ್ಕೆ ಹಚ್ಚಿಕೊಳ್ಳುತ್ತಿದ್ದರು. ಮತ್ತೆ ಆ ರೋಗವು ವಾಸಿಯಾಗುತ್ತಿತ್ತು. ದೇವರ ಕೃಪೆಯಿಂದ ಆ ಮರ ಹೀಗೆ ಮಹಿಮೆ ತೋರುತ್ತಿದೆ ಎಂದು ಜನರು ಅಂದುಕೊಂಡಿದ್ದರು. ಹೀಗಿರುವಾಗ ಅಡಿಗಾರವರು ಪ್ರತಿದಿನ ಕಾಲೇಜಿಗೆ ಹೋಗಬೇಕಾದರೆ ಆ ಮರದ ಮುಂದೆ ನಿಂತು ನಮಸ್ಕಾರ ಮಾಡಿ ಹೋಗುತ್ತಿದ್ದರು. ಮತ್ತೆ ಪುನಃ ಕಾಲೇಜಿಂದ ಬರುವಾಗ ಬೇವಿನ ಮರಕ್ಕೆ ನಮಸ್ಕಾರ ಮಾಡಿ ಮತ್ತೆ ಮನೆಗೆ ತೆರಳುತ್ತಿದ್ದರು. ಹೀಗಿರುವಾಗ ಒಂದು ದಿನ ತಮಿಳುನಾಡಿನಲ್ಲಿ ಭಾರೀ ಮಳೆ, ಗುಡುಗು ಸಿಡಿಲು ಸಹಿತ ಭಯಂಕರವಾಗಿ ಮಳೆ ಸುರಿಯುತ್ತಿತ್ತು. ಆ ಭಯಂಕರ ಮಳೆಯಿಂದಾಗಿ ಅಮ್ಮನ ರೂಪದಲ್ಲಿದ್ದ ಬೇವಿನ ಮರ ಬಿದ್ದು ಹೋಗಿತ್ತು. ಅಲ್ಲಿ ಪಕ್ಕದಲ್ಲಿದ್ದ ಹಾವಿನ ಮಣ್ಣಿನ ಹುತ್ತ ಕೂಡ ಆ ಭಾರಿ ಮಳೆಗೆ ಕರಗಿ ಹೋಗಿತ್ತು. ಅದು ಕರಗಿ ಹೋದರೂ ಸರಿಯೇ, ಆದರೆ ಅಲ್ಲಿ ಒಂದು ಪವಾಡ ಕೂಡ ನಡೆದಿದೆ. ಏನಪ್ಪಾ ಅಂತ ಹೇಳೋದಾದ್ರೆ, ಹುತ್ತದ ಒಳಗೆ ಒಂದು ಲಿಂಗ ಆಕಾರ ರೀತಿ ಇರುವ ಮೂರ್ತಿ ಅಲ್ಲೇ ಬಿದ್ದಿತ್ತು. ನಂತರ ಅಡಿಗಾರವರು ಆ ಕಲ್ಲಿನ ಮೂರ್ತಿ ಬೆಳೆದಿದ್ದನ್ನ ಕಂಡು ಅವರ ಮನೆಯವರಿಗೆ, ನಾನು ನನ್ನ ಸ್ಥಳಕ್ಕೆ ಹೋಗುತ್ತಿದ್ದೇನೆ, ನಿಮಗೆ ಇಷ್ಟ ಇದ್ದರೆ ನೀವು ನನ್ನೊಂದಿಗೆ ಬರಬಹುದು ಅಂತ ಹೇಳಿ ತಮ್ಮ ಮನೆಯಿಂದ ಆ ಮೂರ್ತಿಯವರೆಗೂ ಉರುಳು ಸೇವೆ ಮಾಡುತ್ತಾ ಬಂದರು. ಅಡಿಗಾರವರು ಅವರ ತಂದೆಯ ಬಳಿ ಹೋಗಿ ಆ ಕಲ್ಲಿನ ಸುತ್ತ ಗುಡಿಸಲನ್ನ ರೀತಿ ಹಾಕಿ ನಂತರ ಪ್ರತಿನಿತ್ಯ ಅರಿಶಿನ ಹೂವಿನಿಂದ ತಾಯಿಗೆ ಪೂಜೆ ಸಲ್ಲಿಸುತ್ತಿದ್ದರು. ಆ ಗುಡಿಸಲಿನಲ್ಲೇ ಧ್ಯಾನ ಮಾಡುತ್ತಿದ್ದರು. ಓಂಶಕ್ತಿ ತಾಯಿ ಬಗ್ಗೆ ನಾವೆಷ್ಟು ತಿಳ್ಕೊಂಡಿದ್ದೀವಿ ಅದನ್ನು ನಾವು ನಿಮಗೆ ತಿಳಿಸಲು ಪ್ರಯತ್ನ ಪಟ್ಟಿದ್ದೀವಿ ಅನ್ಕೋತೇನೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಹಾಗೆ ಇಲ್ಲಿ ನಮ್ಮ ಕನ್ಯಾಶಕ್ತಿಗಳು ಅಥವಾ ಶಕ್ತಿಗಳಿಗೆ ಮೇಲೆ ಓಂಶಕ್ತಿ ತಾಯಿ ಬಂದು ಯಾವುದೇ ಕೂಡ ವಿಘ್ನ ಇಲ್ಲದೇ ನಾನು ನಿಮ್ಮನ್ನು ಕರ್ಕೊಂಡೋಗಿ ವಾಪಸ್ ಜೋಪಾನವಾಗಿ ಕರ್ಕೊಬರ್ತೀನಿ ಅಂದ್ಬಿಟ್ಟು ಅವರು ಕೂಡ ಭಾಷೆನ ಕೊಡ್ತಾ ಇರೋ ತಾಯಿ. ಹಾಗೆ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟು ಮಧ್ಯಾಹ್ನಕ್ಕೆ ಅಲ್ಲೇ ಎಲ್ಲರಿಗೂ ಕೂಡ ಶಕ್ತಿಗಳಿಗೆ ಎಲ್ರಿಗೂ ಅನ್ನ ಸಂತರ್ಪಣೆ ನಡೀತಾ ಇತ್ತು. ಎಲ್ಲರೂ ಕೂಡ ಫಸ್ಟಿಗೆ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ತದನಂತರ ಎಲ್ಲ ಶಕ್ತಿಗಳು ಕೂಡ ಊಟನ ಮಾಡಿದರು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ನೆಕ್ಸ್ಟ್ನೇ ವಿಡಿಯೋದಲ್ಲಿ ಓಂಶಕ್ತಿ ಜರ್ನಿ ಬಗ್ಗೆ ತಿಳಿಸ್ತೀನಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.